കഥനങ്ങൾ ചൊല്ലിടാം കരയുന്ന കൽവിന്റെ വ്യത ചൊല്ലി കണ്ണീരിൻ കഥ ചൊല്ലി കനിവിനായി തേടിയിടാം വഹല്ലി മൗലിദി ഖുർറത്തിൽ ഐനൈനി അശ്റഫി ഖൽഖില്ലാഹ് അഹ്മദ് ത്വാഹ റസൂലില്ലാഹ് കണ്ണാലെ കണ്ടില്ല കാതാലെ കേട്ടില്ല കാലം തീർന്നില്ല പാപീവൻ പൂമുത്ത് വാഴും മദീന മലർവനി. ಹೈಸ್ಕೂಲಿಗೆ ಒಂದು ಕಾರ್ಯಕ್ರಮ ಹೊಂದಿಕೊಂಡು ನಮ್ಮ ಹಿಂದೂ ಬಾಂಧವರೆಲ್ಲ ಸೇರಿ ನಾವು ಅದಕ್ಕೆ ಕಮಿಟಿ ಮಾಡಿ ಚಂದ್ರದಲ್ಲಿ ಆ ಶಾಲೆ ಅಭಿವೃದ್ಧಿಗೆ ಬೆಂಬಲವಾಗಿ ಬೆಳೆದಿದೆ ನಿಮ್ಮ ಎದುರಿನಲ್ಲಿ ಉಂಟು. ಆದ್ದರಿಂದ ಆ ಸಂಕೇತವಾಗಿ ಅದರಿಂದ ಆ ನಂತರದಿಂದ ಶಾಂತಿ ಖಂಡಿತವಾಗಿ ಬಹಳವಾಗಿ ಬೆಳೆದಿದೆ. ನಮ್ಮ ಈ ಕಾಲೇಜು ಎಂಬುದು ಶಾಂತಿಗಾಗಿಯೇ ಮುಂದುವರಿದಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವು ಬಂದಂಥ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಸಣ್ಣ ಒಂದೇ ವಿಷಯದಲ್ಲಿ ಸ್ವಾಗತವನ್ನು ಬಯಸ್ತಾ ನನ್ನ ಒಂದೇ ವಿಸ್ತಾರಕೂಟದಲ್ಲಿ ವಿಶೇಷವಾಗಿ ಗುರುಗಳಿಗೆ ಪ್ರಥಮವಾಗಿ ವಂದನೆ ಮಾಡುತ್ತಾ ಎಲ್ಲ ಬಂದ ಅತಿಥಿ ಗಣ್ಯರಿಗೆ ನಮ್ಮ ಅಬ್ದುಲ್ ಅವರು ನಿನ್ನೆಯಿಂದ ಓಡೋಡಿ ಬಂದು ಬರಬೇಕು ಅಂತ ನಮ್ಮನ್ನೆಲ್ಲ ನಾನು ಬೊಂಬೆಯಲ್ಲಿದ್ದವ ಕಳೆದ ಒಂದು 4 ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ಅಂದ್ರೆ ಈ ಒಂದು ಮಾತು ಹೇಳಿದ್ದಾರೆ. ಹಿಂದೆ ಸೂಫಿ ಸಾಹೇಬರದ್ದು ಮುಲ್ಲಾ ಸಾಹೇಬರದ್ದು ಬಲೆ ಇದಿದೆ. ಆವಾಗ ನಮ್ಮ ಸೌಹಾರ್ದತೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಹಿಡಿದಿತ್ತು. ಮುಲ್ಲಾ ಸಾಹೇಬರ ಬಲೆ ಹೇಳಿದವಾಗ ನನಗೊಂದು ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ನನ್ನ ಹಿಂದಿನ ಪಾತೆಯಾಗುವಂಥ ಭದ್ರ ಪೂಜೆಯವರು ತೀರಿಕೊಂಡಾಗ ಅವರ ಮೂರ್ತಿಯನ್ನು ಮಾಡಲಿಕ್ಕೆ ಮುಲ್ಲಾ ಸಾಹೇಬರು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಸೌಹಾರ್ದತೆ, ಆ ಒಂದು ನಮ್ಮಲ್ಲಿ ಬಾಂಧವ್ಯ ಹಾಗೆ ಬೆಳೆದಿತ್ತು ಆವಾಗಿನ ಟೈಮ್ದಲ್ಲಿ. ಈ ಒಂದು ಹೇಳ್ತಾ ಇದ್ದಾನೆ. ಅದರಲ್ಲಿ ಮಧ್ಯದಲ್ಲಿ ನಾನು ಮುಂಬೈ ಬಂದಂತ ಸ್ವಲ್ಪ ಎಲ್ಲ ಕೆಲವೆಲ್ಲ ಯಂಗ್ ಸ್ಟಾರ್ಗಳು ಅಬ್ದುಲ್ ಅವರು ಹೇಳಿದಾಗೆ ಸ್ವಲ್ಪ ಎಲ್ಲ ನಮ್ಮೊಳಗೆ ಬಿಕ್ಕಟ್ಟಾಯಿತು. ಆದ್ರೆ ಈಗ ನಾನು 4-5 ವರ್ಷದಿಂದ ನೋಡ್ತಾ ಇದ್ದೇನೆ. ಆದ್ರೆ ನಮ್ಮಲ್ಲಿ ಸೌಹಾರ್ದತೆ ಭಾರಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ಲಿ ಅಥವಾ ಎಲ್ಲ ಬಾಂಧವರ ಹತ್ರ, ನಾನು ಕೇಳೋದು ಮುಸ್ಲಿಂ ಬಾಂಧವರ ಹತ್ರ ಆಗ್ಲಿ ಮತ್ತೆ ಹಿಂದೂ ಬಾಂಧವರ ಹತ್ರ ಆಗ್ಲಿ ಅಥವಾ ಕ್ಯಾಥಲಿಕ್ ಬಾಂಧವರ ಹತ್ರ ಆಗ್ಲಿ, ಪ್ರತಿಯೊಬ್ಬರ ಹತ್ರ ನಾವೊಂದು ವಿನಂತಿ ಮಾಡಿಕೊಳ್ಳೋದು ನಮ್ಮಲ್ಲಿ ಈ ರೀತಿಯ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ಜಾರಕ ಒಲವು ಕಾನ ಕಾಫಿರ. ನಿಮ್ಮ ಸುತ್ತಮುತ್ತಲಿರುವ ಮುಸ್ಲಿಮೇತರು ಅವರೊಂದಿಗೆ ಹೇಗೆ ಬಾಳಬೇಕು, ತುಂಬಾ ಸೌಹಾರ್ದತೆಯಿಂದ ತುಂಬಾ ಒಳ್ಳೆಯ ರೀತಿಯಲ್ಲಿ ಅವರೊಂದಿಗೆ ಒಕ್ಕೂಟದಿಂದ ಶಾಂತಿಯಿಂದ ಸಮಾಧಾನದಿಂದ ಬಾಳಬೇಕು. ಇದಾಗಿದೆ ನಮ್ಮ ಇಸ್ಲಾಂ ಅಡಿಸ್ಥಾನವಾಗಿ ನಮಗೆ ಕಲಿಸುವ ಕಾರ್ಯ. ಇದರ ವಿಷಯದಲ್ಲಿ ನೋಡಿದರೆ ಬಸವಣ್ಣನವರು ಹೇಳಿದಂತಹ ಒಂದು ಸಣ್ಣ ಒಂದು ಕವನ ಜ್ಞಾಪಕಕ್ಕೆ ಬರುತ್ತದೆ. ಇಲ್ಲಿ ನೆಲೆಸುವವರು ನಿಲ್ಲುವರಯ್ಯ, ಇಲ್ಲಿ ನೆಲೆಸಿದವರು ನಿಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ತೊಡಗಿರೋ ಒಂದು ಕವನ. ಒಳ್ಳೆಯ ಕಾರ್ಯ ಯಾರು ಮಾಡುತ್ತಾರೋ, ಧರ್ಮ ಜಾತಿ ಇಲ್ಲದೆ ನಾವು ಮಾಡುವ ಒಂದೊಂದು ಒಳ್ಳೆಯ ಕಾರ್ಯಕ್ಕೂ ಅದು ಇಲ್ಲಿಯೇ ಪ್ರತಿಫಲವಾಗಿ ನಮಗೆ ದೇವನು ಕೊಡುತ್ತಾನೆಂದು. ಕೆಟ್ಟ ಕಾರ್ಯ ಯಾರು ಮಾಡುತ್ತಾನೋ, ಸೌಹಾರ್ದತೆಯನ್ನು ಮನುಷ್ಯರೊಂದಿಗೆ ಮಾನವೀಯತೆ ಇಲ್ಲದೆ ಮಾನವೀಯತೆಯನ್ನು ದೂರ ಮಾಡಿ ಮನುಷ್ಯರನ್ನು ಜಾತಿಯಿಂದ ಬೇರ್ಪಡಿಸಿ ಬೇರೆ ಬೇರೆ ರೂಪದಲ್ಲಿ ಮನುಷ್ಯರನ್ನು ಬೇರೆ ಬೇರೆ ಮಾಡುವವರ ಆ ಪ್ರತಿಫಲವು ಇಲ್ಲಿ ಅವನು ಕಾಣುತ್ತಾನೆ ಅಂತ ನಮಗೆ ಬಸವಣ್ಣವರು ಕಲಿಸಿಕೊಡುತ್ತಾರೆ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಸೌಹಾರ್ದತೆಯನ್ನು ಬೆಳೆಸುತ್ತಾ ಸೌಹಾರ್ದತೆಯಿಂದ ಮೆರೆಯುತ್ತಾ ಒಳ್ಳೆಯ ಒಕ್ಕೂಟದಲ್ಲಿ ಶಾಂತಿಯಿಂದ ಸಮಾಧಾನದಿಂದ ಮುಂದುವರಿಯಬೇಕು. ಇದಾಗಿದೆ ನಮ್ಮ ಈ ಇಫ್ತಾರ್ ಊಟದ ನಮ್ಮ ನಿಯತ್, ನಮ್ಮ ಮನಸ್ಸಲ್ಲಿರುವ ಇಂಟೆನ್ಷನ್, ನಮ್ಮ ದೇವರ ಸಂದೇಶ. ಅಲ್ಲಾಹು ಸುಬ್ಹಾನಹು ವ ತಆಲಾ ದೇವನು ಇದನ್ನು ನಮಗೆ ಎಲ್ಲರಿಗೂ ಕರುಣಿಸಲಿ, ಇದನ್ನು ಸ್ವೀಕರಿಸಲಿ.
أشهد أن لا إله إلا الله أشهد أن لا ಕುಂದಾಪುರ ಕೋಡಿಯಲ್ಲಿ ಬದ್ರಿಯಾ ಯಂಗ್ಮ್ಯಾನ್ ಅಸೋಸಿಯೇಷನ್ ಅವರ ಒಂದು ಆಶ್ರಯದಲ್ಲಿ ನಮ್ಮ ಬ್ಯಾರಿ ಸಂಸ್ಥೆಯ ಹಾಜಿ ಮೊಹಮ್ಮದ್ ಬ್ಯಾರಿ ಅವರ ನಿರ್ಮಿಸಿರ್ತಕ್ಕಂಥ ಈ ಭಾಗದ ಶೈಕ್ಷಣಿಕ ಸಂಸ್ಥೆಗಳು ಜೊತೆಯಲ್ಲಿ ವಿಶೇಷವಾದಂಥ ಹಸಿರು ಮಸೀದಿಯಲ್ಲಿ ನಾವು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದೆವು. ಭಾಳ ಒಂದು ಸುಂದರವಾಗಿರ್ತಕ್ಕಂಥ ಕಡಲ ಕಿನಾರೆಯಲ್ಲಿ ಈ ಒಂದು ಅಲ್ಲಾಹುವಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಇಫ್ತಾರ್ನ ಸಂದರ್ಭದಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಈ ಭಾಗದಲ್ಲಿ ಭಾಗವಹಿಸುವುದರ ಮೂಲಕ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈ ಭಾಗದ ಇತರ ಸಮುದಾಯದ ಹಲವಾರು ಜನ, ಅದು ಕೋಡಿ ಪ್ರಭಾಕರ್ ಇರ್ಬೋದು ಅಥವಾ ಈ ಭಾಗದ ಹೆಚ್ಚು ಮೀನುಗಾರ ಸಮುದಾಯದ ಬಂಧುಗಳು, ಬಿಲ್ಲವ ಸಮಾಜದ ಬಂಧುಗಳು ಮತ್ತು ಇತರ ಹಿಂದುಳಿದ ವರ್ಗದ ಸಮಾಜದ ಬಂಧುಗಳು ಕೂಡ ಇವತ್ತು ನಮ್ಮ ನಗರ ಈ ಪುರಸಭೆಯ ಮಾಜಿ ಸದಸ್ಯರುಗಳು ಕೂಡ ಭಾಗವಹಿಸುವುದರ ಮೂಲಕ ಭಾಳ ಒಂದು ಆ ಇಫ್ತಾರ್ ಕೂಟಕ್ಕೆ ಒಂದು ದೊಡ್ಡ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಇಸ್ಲಾಂ ಧರ್ಮವು ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಯ್ದುಕೊಂಡು ಬಂದಿದೆ. ಮಾತ್ರವಲ್ಲ, ಧರ್ಮ ಸಹಿಷ್ಣುತೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ 1450 ವರ್ಷಕ್ಕೂ ಹಿಂದೆ ಕೂಡ ಇದನ್ನು ಪ್ರತಿಪಾದಿಸಿಕೊಂಡು ಬಂದವರು. ಇದನ್ನೇ ಪವಿತ್ರವಾದ ಕುರಾನ್ ಮತ್ತು ಹದೀಸ್ಗಳಲ್ಲಿ ಈ ಬಗ್ಗೆ ಉಲ್ಲೇಖಗಳಲ್ಲಿ ಮಾಡಲಾಗಿದೆ. ಆದ್ದರಿಂದ ನಾವೆಲ್ಲರೂ ಮಾನವೀಯರು, ಮಾನವೀಯತೆಯ ಬದುಕು ನಮ್ಮದಾಗಬೇಕಾಗಿದೆ. ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತೆಗೆ ಇಸ್ಲಾಂ ಹೆಚ್ಚು ಒತ್ತನ್ನು ಕೊಟ್ಟಿದೆ ಎಂಬುದನ್ನು ಇವತ್ತು ಭಾಳ ಸಂತೋಷದಾದಂಥ ಸಂದೇಶಗಳು ಇವತ್ತು ಕಳೆದ ಒಂದು ತಿಂಗಳಿಂದ ನಾವೊಂದು 28 ದಿನ ಇವತ್ತು ಉಪವಾಸ ವ್ರತದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯ, ಆ ಜೊತೆಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ಇತರ ಸಮುದಾಯದ ಜನರು ಕೂಡ ಇವತ್ತು ಇಫ್ತಾರ್ ಕೂಟಗಳನ್ನು ಸಂಯೋಜಿಸುವುದರ ಮೂಲಕ ಇವತ್ತು ಅದೊಂದು ರೀತಿಯಲ್ಲಿ ಈ ಕರಾವಳಿ ಭಾಗದ ಜನತೆಗೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ಮೂಡುಬಿದ್ರೆಯಲ್ಲಿ ಕೂಡ ಡಾಕ್ಟರ್ ಮೋಹನ್ ಆಳ್ವರ್ ಅವರ ನೇತೃತ್ವದಲ್ಲಿ ಸುಮಾರು 6-7 ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳು, ಯುವಕರು, ಆ ಭಾಗದ ಎಲ್ಲ ಸಮುದಾಯದ ಬಂಧುಗಳು ಭಾಗವಹಿಸಿ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ, ನಾವು ಒಂದಾಗಬೇಕಾಗಿದೆ. ದೇಶದ ಏಕತೆಯ ಜೊತೆಯಲ್ಲಿ ಸಮಗ್ರತೆ, ಐಕ್ಯತೆಗೂ ಕೂಡ ಒಂದು ಬದ್ಧರಾಗ್ತಕ್ಕಂಥ ದಿಕ್ಕಿನಲ್ಲಿ ಈ ದೇಶದ ಮತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೂ ಕೂಡ ಈ ಒಂದು ಇಫ್ತಾರ್ ಕೂಟಗಳು ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಡ್ತಕ್ಕಂಥ ಸಂದೇಶವಾಗಿದೆ.